ಸೊ ಇಲ್ಲಿ ಟೇಬಲ್ ಆಫ್ ಕಂಟೆಂಟ್ಸ್ ಇದು ಇದು CUB ವೆಬ್ಸೈಟ್ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ. ಸೊ ಈ ಒಂದು ಪೇಜ್ ಹೋಮ್ ಪೇಜ್ ಏನ್ ಕಂಟೆಂಟ್ಸ್ ಅವಲ್ಲ ಅದನ್ನ ನೀವು ಅಲ್ಲಿ ಆಡ್ ಮಾಡ್ಕೋಬಹುದು. ಸೊ ಉದಾಹರಣೆಗಾಗಿ ಇಲ್ಲಿ ನೋಡಿ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಇದರದ್ದು ಬ್ಯಾಕ್ ಗ್ರೌಂಡ್ ಸಹ ನೀವು ಚೇಂಜ್ ಮಾಡಬಹುದು, ಕಲರ್ ಸಹ ಚೇಂಜ್ ಮಾಡಬಹುದು. ಸೊ ನಿಮ್ಗೆ ಬೇಡಿದ್ರೆ ಡಿಲೀಟ್ ಮಾಡಬಹುದು. ಸೊ ಅದೇ ರೀತಿ ನೆಕ್ಸ್ಟ್ ಆಪ್ಷನ್ ಇಮೇಜ್ ಕೆರೋಸೆಲ್. ಸೊ ಇಲ್ಲಿ ನೋಡಿ, ಆಡ್ ಇಮೇಜ್ ಅ carousel ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ 2 images. ಸೊ ಅಟ್ ಲೀಸ್ಟ್ 2ಕ್ಕಿಂತ ಹೆಚ್ಚಿಗೆ ಫೋಟೋಸ್ ಗಳನ್ನು ನೀವು ಹಾಕೋಬೇಕು. ಸೊ ಇದು ಯಾವ ರೀತಿ ವರ್ಕ್ ಆಗತ್ತೆ ಅಂದ್ರೆ, ಐ ವಿಲ್ ಶೋ ಯು. ಸೊ ಇದು ಅಪ್ಲೋಡ್ ಆಗ್ತಾ ಇಲ್ಲ. ಸೊ ಇಲ್ಲಿ ನೋಡಬಹುದು ನೀವು, ಒಂದಕ್ಕಿಂತ ಹೆಚ್ಚಿಗೆ ಅಥವಾ ಮೋರ್ ದೆನ್ 1 images I have uploaded. ಸೊ ಇದರ ಬ್ಯಾಕ್ ಗ್ರೌಂಡ್ ಸಹ ನಾವು ಚೇಂಜ್ ಮಾಡಬಹುದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ದಿಸ್ ಈಸ್ ಇಮೇಜ್ carousel. ಸೊ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಪ್ರಿವ್ಯೂ ಅಲ್ಲಿ ನೋಡೋಣ ಯಾವ ರೀತಿ ವರ್ಕ್ ಆಗತ್ತೆ ಅಂತ ಹೇಳಿ. ಸೊ ಇನ್ನು ಅಪ್ಲೋಡ್ ಆಗಿಲ್ಲ ಅದು. ಆಟೋ ಸ್ಟಾರ್ಟ್. ಸೊ ಇಲ್ಲಿ ಆಟೋ ಸ್ಟಾರ್ಟ್ ಆಪ್ಷನ್ ಇದೆ, ಶೋ ಡಾಟ್ಸ್ ಇದೆ, ಶೋ ಕ್ಯಾಪ್ಷನ್ಸ್ ಇದೆ, ಆಮೇಲೆ ಟ್ರಾನ್ಸಿಷನ್ ಸ್ಪೀಡ್ ಮೀಡಿಯಂ ಇಡಬಹುದು, ವೆರಿ ಸ್ಲೋ ಇಡಬಹುದು ಅಥವಾ ಫಾಸ್ಟ್ ಇಡಬಹುದು, ಅಪ್ಡೇಟ್. ಸೊ ಇಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನ ನಾವು ಇಲ್ಲಿ ನೋಡಬಹುದು. ಸೊ ಇಲ್ಲಿ ನೋಡಿ, ಇದು ಡಾಟ್ಸ್, ಇದು ಸ್ಲೋ, ಇದು ಸ್ಪೀಡ್. ಸ್ಲೋ ಇಡಬಹುದು, ಮೀಡಿಯಂ ಇಡಬಹುದು ಅಥವಾ ಫಾಸ್ಟ್ ಇಡಬಹುದು. ಸೊ ಇದು PG ಸೆಂಟರ್, ಬಿಜಾಪುರಿನ PG ಸೆಂಟರ್, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರ. ಸೊ ಇದು ಇಮೇಜ್ carousel ಈ ರೀತಿ ವರ್ಕ್ ಆಗುತ್ತೆ. ಅದೇ ರೀತಿ ನಾವು ಇಲ್ಲಿ ಬಟನ್ ಆಪ್ಷನ್. ಸೊ ಇದು ಬಟನ್ ಆಪ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಈಗ ನೀವು ನೋಡಿರಬಹುದು ಯಾವ್ದಾದ್ರು ವೆಬ್ ಪೇಜ್ ಅಲ್ಲಿ ನೆಕ್ಸ್ಟ್ ಆಪ್ಷನ್ ಅಥವಾ ಪ್ರೀವಿಯಸ್ ಆಪ್ಷನ್ ಇರುತ್ತಲ್ಲ. ಸೊ ಇಟ್ ವರ್ಕ್ಸ್ ಲೈಕ್ ದಟ್. ಸೊ ಇಲ್ಲಿ ಮತ್ತೆ ಲಿಂಕ್, ಯಾವ್ದಾದ್ರು ಒಂದು ಗೂಗಲ್ ಡ್ರೈವ್ ಅಥವಾ ವೆಬ್ಸೈಟ್ ಇಲ್ಲಿ ಲಿಂಕ್ ನ ಆಡ್ ಮಾಡಬಹುದು. ಸೊ ಉದಾಹರಣೆಗಾಗಿ ಸೊ ಯೂಟ್ಯೂಬ್ ಅಲ್ಲಿ ಎಸ್, ಸೊ ರಾಮಾನುಜನ್ ಕಾಲೇಜ್ ಒಂದು ವಿಡಿಯೋ ನಾನಿಲ್ಲಿ ಶೇರ್ ಮಾಡಲಿ. So now to go ahead, just first type any name. ಇನ್ಸರ್ಟ್ ಕೊಡಿ.
ಸೊ ಇಲ್ಲಿ ಇನ್ನು ಪಬ್ಲಿಷ್ ಮಾಡಿಲ್ಲ, ಸೊ ಅದಕ್ಕಾಗಿ ಇದು ಬಟನ್ ಇಲ್ಲಿ ಆಪರೇಟ್ ಆಗೋಲ್ಲ. ಸೊ ಔಟ್ಲೈನ್ಡ್, ಸೊ ಈ ರೀತಿ ಕಾಣುತ್ತೆ. ಟೆಕ್ಸ್ಟ್ ಅಲ್ಲಿ ಈ ರೀತಿ ಕಾಣುತ್ತೆ, ಅಥವಾ ಫೀಲ್ಡ್ ಅಂತ ಹೇಳಿ ಈ ಐ ಥಿಂಕ್ ದಿಸ್ ಇಸ್ ಬೆಟರ್. ಸೊ ಅದೇ ರೀತಿ ಇದರದ ಕಲರು ಸಹ ಎಡಿಟ್ ಮಾಡಬಹುದು. ಸೊ ನೀವು ಬೇಡದ್ರೆ ನೀವು ಡಿಲೀಟ್ ಮಾಡಬಹುದು ಅಥವಾ ಇನ್ಕ್ಲೂಡ್ ಮಾಡಬಹುದು. ನೆಕ್ಸ್ಟ್ ಲಿಂಕ್ ಇನ್ಸರ್ಟ್. ಸೊ ಇದು ಯಾವ ರೀತಿ ವರ್ಕ್ ಆಗತ್ತೆ, ಇದು ಪ್ರಿವ್ಯೂ ಅಲ್ಲಿ ನಾವು ನೋಡೋಣ. ಸೊ ಇಲ್ಲಿದೆ ನೋಡಿ ನೆಕ್ಸ್ಟ್ ಬಟನ್. ಸೊ now how to go ahead. So the preview, duplicate section. So next option divider. So ಇದು ಒಂದು ಪೇಜ್ ಏನಿದೆಯಲ್ಲ ಅದು ಪೇಜ್ ಅನ್ನ ಡಿವೈಡ್ ಮಾಡುತ್ತೆ. ಇಲ್ಲಿ ಲೈನ್ ನೀವು ಕಾಣಬಹುದು. ಸೊ ಇದನ್ನ ಡಿವೈಡ್ ಮಾಡುತ್ತೆ. ಅದೇ ರೀತಿ ಸೊ ನೀವು ಎಲ್ಲಿ ಕ್ಲಿಕ್ ಮಾಡ್ತೀರಿ ಅಲ್ಲಿ ಅದು ಡಿವೈಡ್ ಬರುತ್ತೆ. ಸೊ ಇಲ್ಲಿ ನಾವು ಸಪೋಸ್ ಇಲ್ಲಿ ಕ್ಲಿಕ್ ಮಾಡಿದೆ ಅಂದ್ರೆ ಇಲ್ಲಿ ಡಿವೈಡರ್ ಹಾಕಬಹುದು. ಸೊ ಮತ್ತೆ ಇಲ್ಲಿ ಡಿವೈಡರ್ ಬೇಕಿದ್ರೆ ಇಲ್ಲಿ ಡಿವೈಡರ್ ಹಾಕಬಹುದು. ಅದೇ ರೀತಿ ಪ್ರತಿಯೊಂದು ಸೆಕ್ಷನ್ ಇಲ್ಲಿ ಡಿವೈಡರ್ ನಾವು ಹಾಕಬಹುದು. ಸೊ ನೀವು ನೋಡಬಹುದು. ಸೊ ಅದೇ ರೀತಿ ಪ್ಲೇಸ್ ಹೋಲ್ಡರ್. ಸೊ ಇಲ್ಲೂ ಸಹ ನೀವು ಸಿಲೆಕ್ಟ್ ಇಮೇಜ್ ಅಥವಾ ಯೂಟ್ಯೂಬ್ ಲಿಂಕ್ ಬೇಕಾದನ್ನ ನೀವು ಅಪ್ಲೋಡ್ ಮಾಡ್ಕೋಬಹುದು. ಸೊ ಅದೇ ರೀತಿ ನೀವು ಯು ಕ್ಯಾನ್ ಯೂಟ್ಯೂಬ್ ಅನ್ನ ಸಹ ಆಡ್ ಮಾಡಬಹುದು. ಮತ್ತು ಮ್ಯಾಪ್, ಎಂಟರ್ ಲೊಕೇಶನ್, ವಿಜಯ ಕರ್ನಾಟಕ, ಸಿಲೆಕ್ಟ್. ಸೊ ಈ ರೀತಿ ಕಾಣುತ್ತೆ. ಇದು ಪ್ರಿವ್ಯೂ ಅಲ್ಲಿ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ. ಸೊ ವ್ಯೂ ಲಾರ್ಜರ್ ಮ್ಯಾಪ್. ಸೊ ಇದರಲ್ಲಿ ನಾನು ನಮ್ಮ PG ಸೆಂಟರ್ ಲೊಕೇಶನ್ ಇಲ್ಲಿ ಆಡ್ ಮಾಡಬಹುದು. ಇದು ಜಸ್ಟ್ ಫಾರ್ ಎಕ್ಸಾಂಪಲ್ ನಿಮ್ ತೋರಿಸ್ಲಿಕ್ಕೆ ಉದಾಹರಣೆಗಾಗಿ ಇಲ್ಲಿ ಶೇರ್ ಮಾಡಿದ್ದೀನಿ. ಸೊ ಅದೇ ರೀತಿ ಮ್ಯಾಪ್ ರಾಣಿ ಚೆನ್ನಮ್ಮ PG ಸೆಂಟರ್ ಅಲ್ಲಿ ತೋರಿಸುತ್ತೇನೆ, ನೋಡೋಣ. ಎಸ್, ಸಿಲೆಕ್ಟ್. ಸೊ ಇದು ತೊರ್ವಿ ಗ್ರಾಮದಲ್ಲಿ ಇದೆ. ಸೊ ಅದೇ ರೀತಿ ಯು ಕ್ಯಾನ್ ನೀವು ಗೂಗಲ್ ಡಾಕ್ಸ್ ಅನ್ನ ಆಡ್ ಮಾಡಬಹುದು. ಅದೇ ರೀತಿ ಸ್ಲೈಡ್ಸ್ ಗಳನ್ನು ಸಹ ಅಪ್ಲೋಡ್ ಮಾಡಬಹುದು. ಶೀಟ್ಸ್ ಗಳನ್ನು ನೀವು ಗೂಗಲ್ ಶೀಟ್ಸ್ ಅನ್ನ ಆಡ್ ಮಾಡಬಹುದು. ಬಂದ್ಬಿಡುತ್ತೆ. ಅದೇ ರೀತಿ ಫಾರ್ಮ್ಸ್ ಗಳನ್ನ ಗೂಗಲ್ ಫಾರ್ಮ್ಸ್. ಸೊ ಇದ್ರ ಮೇಲೆ ನಿಮ್ಗೆ ಬೇರೆ ಸಂಪನ್ಮೂಲ ವ್ಯಕ್ತಿ ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಹೇಳಿದ್ದಾರೆ. ನಾ ಇದ್ರಲ್ಲಿ ಡೀಟೇಲ್ ಹೋಗಲ್ಲ. ಸೊ ಅದೇ ರೀತಿ ಚಾರ್ಟ್ಸ್ ಸಹ ಇಲ್ಲಿ ಆಡ್ ಮಾಡಬಹುದು. ಮತ್ತೆ ಪೇಜಸ್, ಇಲ್ಲಿ
ಬರೀ ನಾವು ಒಂದೇ ಪೇಜ್ ಮಾಡಿದ್ದೀವಿ. ಇಲ್ಲಿ ಇಮೇಜ್ ಅನ್ನು ಚೇಂಜ್ ಮಾಡೋಣ. ಸೊ ಇಲ್ಲಿ ಒಂದೇ ಪೇಜ್ ಇದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದಕ್ಕೆ ನಾವು ಹೋಮ್ ಪೇಜ್ ಅಂತ ಹೇಳ್ತೀವಿ. ಒಂದೇ ಪೇಜ್ ಇರೋದನ್ನೇ ಅದನ್ನು ನಾವು ಬರೀ ಹೋಮ್ ಪೇಜ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ನಾವು ಏನ್ ಮಾಡಬಹುದು, ಇದಕ್ಕೆ ಕೆಲವೊಂದಿಷ್ಟು ಮತ್ತಿಷ್ಟು ಪೇಜಸ್ ಗಳನ್ನ ನಾವು ಇಲ್ಲಿ ಆಡ್ ಮಾಡಬಹುದು. ಸೊ ಈ ಒಂದು ಆಪ್ಷನ್ ಇದೆ ಇಲ್ಲಿ, ನ್ಯೂ ಪೇಜ್ ಮತ್ತು ನ್ಯೂ ಲಿಂಕ್. ಸೊ ನ್ಯೂ ಪೇಜ್ ಅಲ್ಲಿ ನೇಮ್, ಸೊ ಇದಕ್ಕೆ ಒಂದು ಹೆಸರು ಕೊಡ್ತೀನಿ ಏನಂತ ಹೇಳಿ. ಹೋಮ್ ಪೇಜ್ ಆದ್ಮೇಲೆ ಅಕಾಡೆಮಿಕ್. ಸೊ ಇಲ್ಲಿ ಅಡ್ವಾನ್ಸ್ ಲೆವೆಲ್ ಕಸ್ಟಮರ್ ಪಾತ್ ಅಂತ ಹೇಳಿ ಕೊಡ್ಬೋದು, ಅದು ಬೇಡ. ಸೊ ದಿಸ್ ಒನ್ ಡನ್. ಇದು ಅಕಾಡೆಮಿಕ್ ಅಲ್ಲಿ ಸಪರೇಟ್ ಹೊಸ ಪೇಜ್ ಕ್ರಿಯೇಟ್ ಆಗುತ್ತೆ. ಸೊ ದಟ್ ವಿಲ್ ಇದು ಹೋಮ್ ಪೇಜಿಗೆ ಆಡ್ ಆಗಿರುತ್ತೆ. ಸೊ ನೀವು ಕೆಲವೊಂದಿಷ್ಟು ವೆಬ್ಸೈಟ್ ಗಳನ್ನ ನೀವು ವಿಸಿಟ್ ಮಾಡ್ದಲ್ಲಿ ಅದರಲ್ಲಿ ಪೇಜ್ 1, ಪೇಜ್ 2, ಪೇಜ್ 3 ಅಂತ ಇರುತ್ತಲ್ಲ. ಸೊ ಆ ಟೈಪ್ ಇದನ್ನ ಕ್ರಿಯೇಟ್ ನೀವು ಮಾಡಬಹುದು. ಸೊ ಇಲ್ಲಿ ಈ ಅಕಾಡೆಮಿಕ್ ಅಂತ ಹೇಳ್ಬಿಟ್ಟಿದೀನಿ. ಸೊ ಇಲ್ಲಿ ನನ್ನ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಗಳನ್ನ ಅಷ್ಟೇ ನಾನು ಇಲ್ಲಿ ಪ್ರಸ್ತುತಪಡಿಸ್ತೀನಿ. ಸೊ ಅದೇ ರೀತಿ ಮತ್ತೊಂದು ಆಡ್ ಮಾಡೋಣ. ಸೊ ಇಲ್ಲಿ ರಿಸರ್ಚ್ ಅಂತ ಆಡ್ ಮಾಡ್ತೀನಿ. ಸೊ ಅದೇ ರೀತಿ ಕೋರ್ಸಸ್ ಅನ್ನ ಆಡ್ ಮಾಡ್ತೀನಿ. ಮತ್ತೆ ಮೈ ಆಲ್ ರಿಸರ್ಚ್ ಪಬ್ಲಿಕೇಶನ್ಸ್. ಸೊ ಇಲ್ಲಿ ಪ್ರಿವ್ಯೂ ನೋಡೋಣ ಯಾವ ರೀತಿ ಕಾಣುತ್ತೆ. ಇದು ಹೋಮ್ ಕ್ಲಿಕ್ ಮಾಡಿದ್ರೆ ಹೋಮ್ ಪೇಜ್ ಬರುತ್ತೆ, ಇದೆಲ್ಲ ಬರುತ್ತೆ. ಅಕಾಡೆಮಿಕ್ ಅಂದ್ರೆ ಅಕಾಡೆಮಿಕ್ ಪೇಜ್ ಬರುತ್ತೆ. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಆಡ್ ಫುಟರ್. ಫುಟರ್ ಅಲ್ಲಿ ನನ್ನ ಹೆಸರು ಹಾಕ್ತೀನಿ. ಇಲ್ಲಿ ಎಂಫಸಿಸ್ ಮಾಡಬಹುದು ಅಥವಾ ನನ್ನ ಫೋಟೋನ ಇಲ್ಲಿ ಆಡ್ ಮಾಡಬಹುದು. ಸೊ ಇಲ್ಲಿ ರಿಸರ್ಚ್ ಇಲ್ಲಿ ಲಿಂಕ್ ಅನ್ನು ಸಹ ನಾನು ಆಡ್ ಮಾಡಬಹುದು. ಉದಾಹರಣೆಗಾಗಿ ಯೂಟ್ಯೂಬ್, ಮೈ ಚಾನೆಲ್,
Mallikarjun sir. ಸೊ ಇದನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ವರ್ಕ್ಶಾಪ್. ಸೊ ಇದೊಂದು ಇವೆಂಟ್ ಆಗಿತ್ತು. ಸೊ ಅದೇ ರೀತಿ ನನಗೆ ಇದು ಇಷ್ಟ ಇಲ್ಲ ಅಂದ್ರೆ ನಾ ಇದನ್ನು ಡಿಲೀಟ್ ಮಾಡಬಲ್ಲೆ. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಇಲ್ಲಿ ಸೆಟ್ ಆಸ್ ಹೋಮ್ ಪೇಜ್. ಸೊ ಹೋಮ್ ಪೇಜ್ ಅದು ಮಾಡಬಹುದು ಅಥವಾ ಇದನ್ನ ಹೋಮ್ ಪೇಜ್ ಮಾಡಬಹುದು. ಆಮೇಲೆ ಹೋಮ್ ಪೇಜ್ ಇದ್ದಿದ್ದನ್ನ ಸೆಕೆಂಡ್ ಪೇಜ್ ಮಾಡಬಹುದು. ಸೊ ಅದನ್ನ ಶಿಫ್ಟ್ ಮಾಡಬಹುದು. ಸೊ 1 2 3 4 5 6 ಪೇಜಸ್ ಅನ್ನ ನಾನು ಇಲ್ಲಿ ಕ್ರಿಯೇಟ್ ಮಾಡಿರುತ್ತೇನೆ. ಸೊ ಅದೇ ರೀತಿ ಒಂದು ಲಿಂಕ್ ಯೂಸ್ಫುಲ್ ಲಿಂಕ್ಸ್ ಅಂತ ನಾ ಇಲ್ಲಿ ಕೊಡ್ತೀನಿ. ಸೊ ಇಲ್ಲಿ ಯೂಸ್ಫುಲ್ ಲಿಂಕ್ಸ್ ಅಲ್ಲಿ ನ್ಯೂ ಲಿಂಕ್ sites.google.com site. ಸೊ ಇದರದ್ದು ಪೇಜ್ ಲಿಂಕ್ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಇದಕ್ಕೆ ಹೆಸರು ಯೂಸ್ಫುಲ್ ಲಿಂಕ್ಸ್ ಅಂತ ಹೇಳಿ ಕೊಡಬಹುದು. ಅಥವಾ ಮತ್ತೊಂದು ವೆಬ್ಸೈಟ್ ಪಿಂಕ್ ಮಂಕಿ. ಇದು ವೆಬ್ಸೈಟ್ ಇದೆ. ಇದರಲ್ಲಿ ಎಲ್ಲ ಇಂಗ್ಲಿಷ್ ಲಿಟರೇಚರ್ ರಿಲೇಟೆಡ್ ನಾವೆಲ್ಸ್, ಡ್ರಾಮಾ ಅದ್ರ ಬಗ್ಗೆ ಮಟೀರಿಯಲ್ ನೋಟ್ಸ್ ಸಿಗುತ್ತೆ. ಸೊ ಇದನ್ನು ನಾನು ಇಲ್ಲಿ ಯೂಸ್ಫುಲ್ ಲಿಂಕ್ಸ್ ಕ್ಯಾಟಗರಿಯಲ್ಲಿ ಹಾಕ್ತೇನೆ. ಡನ್. ಸೊ ಇಲ್ಲಿ ಪ್ರಿವ್ಯೂ ಅಲ್ಲಿ ನೀವು ನೋಡಬಹುದು ಯಾವ ರೀತಿ ಅದು ಕಾಣಿಸುತ್ತೆ ಅಂತ ಹೇಳಿ. ಸೊ ಇಲ್ಲಿ ಅಕಾಡೆಮಿಕ್, ಅನ್ಟೈಟಲ್ಡ್ ಪೇಜ್, ರಿಸರ್ಚ್. ಸೊ ಅನ್ಟೈಟಲ್ಡ್ ಪೇಜ್ ಡಿಲೀಟ್ ಮಾಡಬೇಕಾಗುತ್ತೆ. ಕೋರ್ಸಸ್, ಮೈ ಆಲ್ ರಿಸರ್ಚ್ ಪಬ್ಲಿಕೇಶನ್ಸ್, ಯೂಸ್ಫುಲ್ ಲಿಂಕ್ಸ್. ಯೂಸ್ಫುಲ್ ಲಿಂಕ್ಸ್ ಕ್ಲಿಕ್ ಮಾಡಿದ ತಕ್ಷಣ ಆ ಪೇಜಿಗೆ ಹೋಗ್ಬಿಡುತ್ತೆ. ಸೊ ಅದೇ ರೀತಿ ಸೊ ಪ್ರತಿಯೊಂದು ಪೇಜ್ ಒಂದೇ ತರ ಕಾಣಿಸ್ತಾ ಇದೆ. ಸೊ ಅದಕ್ಕಾಗಿ ನಾ ಏನ್ ಮಾಡ್ತೀನಿ ಅಂದ್ರೆ ಪ್ರತಿಯೊಂದು ಪೇಜದ್ದು ಥೀಮ್ ಅನ್ನು ನಾನು ಇಲ್ಲಿ ಚೇಂಜ್ ಮಾಡ್ತೀನಿ. ಅದು ಯಾವ ರೀತಿ ಅಂದ್ರೆ ಇಲ್ಲಿ ನೋಡಿ. ಸೊ ಇವೆಲ್ಲ ಡಿಫಾಲ್ಟ್ ಟೆಂಪ್ಲೇಟ್ಸ್ ಗಳಿದಾವೆ. ಸೊ ಈ ಒಂದು ಸ್ಟೈಲ್ ಅನ್ನು ನಾ ಇಲ್ಲಿ ಯೂಸ್ ಮಾಡ್ತೀನಿ. ಅದೇ ರೀತಿ ಇದು ಕಲರ್ ಸಹ ನಾವು ಚೇಂಜ್ ಮಾಡ್ಕೋಬಹುದು. ಫಾಂಟ್ ಸ್ಟೈಲ್ ಚೇಂಜ್ ಮಾಡಬಹುದು, ಸಿಂಪಲ್ ಇಡಬಹುದು, ಅಥವಾ ಅರಿಸ್ಟಾಟಲ್ ಸ್ಟೈಲ್, ಡಿಪ್ಲೊಮ್ಯಾಟ್ ಸ್ಟೈಲ್, ವಿಷನ್ ಸ್ಟೈಲ್. ಅದೇ ರೀತಿ ಇಲ್ಲಿ ಚೇಂಜ್ ಬ್ಯಾಕ್ ಗ್ರೌಂಡ್ ಅದನ್ನು ಸಹ ಚೇಂಜ್ ಮಾಡಬಹುದು. ಉದಾಹರಣೆಗಾಗಿ ಸೆಲೆಕ್ಟ್ ಇಮೇಜ್. ಸೊ ಈ ಪೇಜಿಗೆ ಈ ಒಂದು ಪಿಕ್ಚರ್ ಆಡ್ ಆಯ್ತು. ಸೊ ಅದೇ ರೀತಿ ಅಕಾಡೆಮಿಕ್ ಅಲ್ಲಿ ನಾನು ಸಹ ಚೇಂಜ್ ಮಾಡ್ತೀನಿ. ಸೆಲೆಕ್ಟ್ ಇಮೇಜ್.
ಸೊ ಇದು ಅಕಾಡೆಮಿಕ್ ಆಗ್ಬೋದು. ಅದೇ ರೀತಿ ಇದು ಅನ್ಟೈಟಲ್ಡ್ ಅನ್ನ ನಾ ಆಮೇಲೆ ಡಿಲೀಟ್ ಮಾಡ್ತೀನಿ. ಸೊ ರಿಸರ್ಚ್ ಅಲ್ಲಿ ಚೇಂಜ್ ಇಮೇಜ್, ಸೆಲೆಕ್ಟ್ ಇಮೇಜ್ ಅಥವಾ ಸರ್ಚ್ ಮಾಡಬಹುದು. ಇಲ್ಲಿ ಶೇಕ್ಸ್ಪಿಯರ್ ಫೋಟೋಸ್ಗಳು ಇಲ್ಲಿ ನೀವು ಕಾಣಬಹುದು. ಸೊ ಎಸ್ ಕೋರ್ಸಸ್ ಗೆ ಈ ಒಂದು ಫೋಟೋ ಇದೆ. ಸೊ ಇದರಲ್ಲಿ ಇಲ್ಲಿ ಚೇಂಜ್ ಆಫ್ ಇಮೇಜ್ ಮಾಡ್ತೀನಿ. ಸರ್ಚ್ ಅಲ್ಲಿ ರಿಸರ್ಚ್, ಸೊ ಈ ಒಂದು ಇಮೇಜ್ ಸೂಕ್ತ ಆಗುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಸೊ ಇಲ್ಲಿ ಹೋಮ್ ಪೇಜ್ ಕ್ಲಿಕ್ ಮಾಡಿದ್ರೆ ಹೋಮ್ ಪೇಜಿಗೆ ಹೋಗುತ್ತೆ. ಅಕಾಡೆಮಿಕ್ ಇದ್ರೆ ಅಕಾಡೆಮಿಕ್ ಪೇಜಿಗೆ ಹೋಗುತ್ತೆ. ಇಲ್ಲಿ ಅನ್ಟೈಟಲ್ಡ್ ಪೇಜ್ ಅನ್ನು ನಾನು ಇಲ್ಲಿ ಡಿಲೀಟ್ ಮಾಡ್ತೀನಿ, ಅದ್ರದ್ದು ಅವಶ್ಯಕತೆ ಇಲ್ಲ. ಸೊ ಅದೇ ರೀತಿ ಇಲ್ಲಿ ಲೆವೆಲ್ ಇಂಪ್ರೆಷನ್. ಸೊ ಈ ಮೇನ್ ಹೋಮ್ ಪೇಜ್ ಅನ್ನು ಸಹ ನಾನು ಅದ್ರದ್ದು ಡಿಸೈನ್ ಆಮೇಲೆ ಔಟ್ಲುಕ್ ಥೀಮ್ ಎಲ್ಲಾನು ಚೇಂಜ್ ಮಾಡಬಹುದು. ಸೊ ಇದು ಎಲ್ಲ ನಾವೊಮ್ಮೆ ಪಬ್ಲಿಷ್ ಮಾಡೋಕ್ಕಿಂತ ಮುಂಚೆ ಒಮ್ಮೆ ನೋಡ್ಕೊಂಡ್ಬಿಡೋದು. ಸೊ ಹೌ ಇಟ್ ಲುಕ್ಸ್ ಲೈಕ್, ಇಟ್ ಲುಕ್ಸ್ ಲೈಕ್ ದಿಸ್. ಈ ತರ ಅದು ಕಾಣುತ್ತೆ. ನಾವು ಯಾವಾಗ ಬೇಕಾದನ್ನು ಅದನ್ನು ಎಡಿಟ್ ಮಾಡ್ಕೋಬಹುದು, ಮ್ಯಾನಿಪುಲೇಟ್ ಮಾಡಬಹುದು. ಸೊ ಇಲ್ಲಿ ನೋಡಿ, ಇಲ್ಲಿ ಗಮನಿಸಿ, ಇಲ್ಲಿ ಅಂಡು, ರೀಡು, ಆಮೇಲೆ ಪ್ರಿವ್ಯೂ ಆಪ್ಷನ್ ಇದೆ ಮತ್ತು ಕಾಂಟ್ ಕಾಪಿ ಲಿಂಕ್ ಫಾರ್ ಅನ್ಪಬ್ಲಿಷ್ಡ್ ಸೈಟ್. ಸೊ ಇದು ಪೇಜ್ ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಸೊ ಹಾಗಾಗಿ ಆ ಲಿಂಕ್ ನ ನಾವು ಯಾರ ಜೊತೆನೂ ಶೇರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಒನ್ಸ್ ಆ ವೆಬ್ಸೈಟ್ ಈಸ್ ಕ್ರಿಯೇಟೆಡ್, ಸೊ ಇವು ಎಲ್ಲ ನೀವು ಕರೆಕ್ಟ್ ಆಗಿ ಚೆನ್ನಾಗಿ ಆಗಿದೆ, ಇದು ನನಗೆ ತೃಪ್ತಿ ಇದೆ ಅಂತ ಹೇಳಿದ್ರಲ್ಲಿ ಅವಾಗ ನೀವೇನ್ ಮಾಡಬಹುದು, ಪಬ್ಲಿಷ್ ಮಾಡಬಹುದು. ಸೊ ಪಬ್ಲಿಷ್ ಮಾಡಿದ ನಂತರ ಇಲ್ಲಿ ಹೆಸರೇನು ಬರಲ್ಲ. ಸೊ ಈ ರೀತಿ ಇರುತ್ತೆ. ಸೊ ಇಲ್ಲಿ ವೆಬ್ ಅಡ್ರೆಸ್ ನೀವು ನಿಮ್ಮ ಹೆಸರ ಮೇಲೆ ನೀವು ಕ್ರಿಯೇಟ್ ಮಾಡ್ಕೋಬಹುದು, ಅಥವಾ ನಿಮ್ ಕಾಲೇಜ್ ಹೆಸರು ಅಲ್ಲಿ ಟೈಪ್ ಮಾಡಬಹುದು, ಅಥವಾ ಯೂನಿವರ್ಸಿಟಿ ಹೆಸರು ಟೈಪ್ ಮಾಡಬಹುದು, ನಿಮ್ ಫರ್ಮ್ ಹೆಸರು ಮಾಡಬಹುದು, ಬಿಸ್ನೆಸ್ ಹೆಸರು ಅದನ್ನ ಬೇಕಾದ್ರೆ ನೀವು ಹೆಸರನ್ನ ಅಲ್ಲಿ ಟೈಪ್ ಮಾಡಬಹುದು. ಆದರೆ ಅದನ್ನ ಇದಕ್ಕಿಂತ ಮುಂಚೆ ಯಾರು ಅದನ್ನ ರಿಜಿಸ್ಟರ್ ಮಾಡಿರಬಾರ್ದು ಅಥವಾ ಪಬ್ಲಿಷ್ ಮಾಡಿರಬಾರ್ದು. ಸೊ ಉದಾಹರಣೆಗಾಗಿ ನನ್ನ ಹೆಸರ ಮೇಲೆ ನಾನು ಇದನ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇದು ಸ್ಮಾಲ್ ಲೆಟರ್ ಅಲ್ಲೇ ಬರುತ್ತೆ, ಕ್ಯಾಪಿಟಲ್ ಲೆಟರ್ ತೋಳಲ್ಲ. ಇಲ್ಲಿ ನೋಡಬಹುದು ಫಯಾಜ್ ಅಹಮದ್ ಎಚ್ ಇಲ್ಕಲ್ ಮತ್ತು http://sites.google.com ವ್ಯೂ ಫಯಾಜ್ ಅಹಮದ್ ಇಲ್ಕಲ್ ಈ ರೀತಿ ಬರುತ್ತೆ. ಅದೇ ರೀತಿ ನೀವು ಮ್ಯಾನೇಜ್ ಮಾಡಬಹುದು. ಸ್ಟಾರ್ಟ್, ಸೆಟಪ್, ಯೂಸ್ ಎ ಡೊಮೇನ್, ಬೈ ಎ ಡೊಮೇನ್, ಬ್ರ್ಯಾಂಡ್ ಇಮೇಜಸ್, ನ್ಯಾವಿಗೇಷನ್, ವ್ಯೂವರ್ ಟೂಲ್ಸ್ ಇವೆಲ್ಲಾನು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರುತ್ತೆ. ಅಂಡ್ ರಿಕ್ವೆಸ್ಟ್ ಪಬ್ಲಿಕ್ ಸರ್ಚ್ ಇಂಜಿನ್ಸ್ ನಾಟ್ ಟು ಡಿಸ್ಪ್ಲೇ ಮೈ ಸೈಟ್. ಸೊ ಕೆಲವೊಮ್ಮೆ ಈ ಉದಾಹರಣೆಗಾಗಿ ನಾ ಇಲ್ಲಿ ಗೂಗಲ್ ಇಲ್ಲಿ ಹೋಗ್ತೀನಿ. ಸೊ ಇಲ್ಲಿ ನನ್ನ ವೆಬ್ಸೈಟ್ ಹೆಸರು ಮಾಡಬೇಕಿದ್ರೆ ಪಬ್ಲಿಕ್ ಆಗಿ ನಾ ಇಟ್ಬಿಡ್ತೀನಿ, ಅಥವಾ ನನ್ ಬೇಡ ಪಬ್ಲಿಕ್ ನನಗೆ ಇದನ್ನ ಶೇರ್ ಮಾಡೋದು ಅವಶ್ಯಕತೆ ಇಲ್ಲ, ನನ್ ಬೇಡ ನಾ ಪ್ರೈವೇಟ್ ಇರ್ತೀನಿ ಅಂದ್ರೆ ಇದನ್ನ ಸಿಲೆಕ್ಟ್ ಮಾಡಬೇಕು. ಸೊ ಇದನ್ನ ಸಿಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಪಬ್ಲಿಕ್ ಸರ್ಚ್ ಇಂಜಿನ್ಸ್ ಏನಿದ್ದೇವಲ್ಲ, ಸೊ ಅಲ್ಲಿ ನೀವು ನನ್ನ ಹೆಸರು ಟೈಪ್ ಮಾಡಿದ ನಂತರ ಆ ಪೇಜ್ ಡಿಸ್ಪ್ಲೇ ಆಗಲ್ಲ. ಸೊ ಇಲ್ಲಿ ನಾವು ಪಬ್ಲಿಷ್ ಮಾಡಿಲ್ಲ, ಸೊ ಅದಕ್ಕಾಗಿ ಇದು ತೋರಿಸ್ತಾ ಇಲ್ಲ. ಸೊ ಇದನ್ನು
ಅನ್ಸೆಲೆಕ್ಟ್ ಡಿಸೆಲೆಕ್ಟ್ ಮಾಡಿ ನೋಡೋದು, ಇದು ಪಬ್ಲಿಷ್ ಆಯ್ತು. So your site has been published successfully. View. So now it is in the public domain. So ಇದು ಯಾರು ಬೇಕಾದವರು ಈಗ ಈ ತಕ್ಷಣನೇ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬಹುದು. ಸೊ ಈ ಆಪ್ಷನ್ ಇಲ್ಲಿ ನಾ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿದ ನಂತರ ಏನ್ ಮಾಡ್ತೀನಿ, ಇದನ್ನ ಅನ್ಪಬ್ಲಿಷ್ ಮಾಡ್ತೀನಿ. ಸೊ ಅನ್ಪಬ್ಲಿಷ್ ಅಂದ್ರೆ ಈಗ ಯಾರು ಅದನ್ನ ನೋಡ್ಲಿಕ್ಕೆ ಆಗಲ್ಲ. ಸೊ ಅದೇ ರೀತಿ ನೋಡ್ರಿ ಮತ್ತೊಮ್ಮೆ ನಾ ಪಬ್ಲಿಷ್ ಮಾಡ್ತೀನಿ. ಸೊ ಇಲ್ಲಿ ಹೆಸರು ಕೊಡ್ತೀನಿ, ಆಮೇಲೆ ರಿಕ್ವೆಸ್ಟ್ ಪಬ್ಲಿಷ್ ಮಾಡಿದ ನಂತರ ಸೊ ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಪಬ್ಲಿಷ್ ಆದ ನಂತರ ನಾನು ಸರ್ಚ್ ಇಂಜಿನ್ ಅಲ್ಲಿ ನನ್ನ ಹೆಸರು ಟೈಪ್ ಮಾಡಿದ ನಂತರ ಈ ವೆಬ್ಸೈಟ್ ಡಿಸ್ಪ್ಲೇ ಮಾಡುತ್ತೋ ಇಲ್ಲೋ ಅದನ್ನ ಚೆಕ್ ಮಾಡೋದು. ಯಾಕಂದ್ರೆ ನಾ ಅದನ್ನ ಡಿಸೇಬಲ್ ಮಾಡಿದ್ದೀನಿ. ಪಬ್ಲಿಕ್ ಸರ್ಚ್ ಇಂಜಿನ್ ಅಲ್ಲಿ ನನ್ನ ಹೆಸರು ಹಾಕಿ ಸರ್ಚ್ ಮಾಡಿದಾಗೆ ಇದನ್ನ ತೋರಿಸುವಂತ ಒಂದು ಆಪ್ಷನ್ ನನ್ನ ಸಿಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡಬಹುದು, ಇವಾಗ ತೋರಿಸ್ತಾ ಇಲ್ಲ, ಆದ್ರೆ ನಾ ಪಬ್ಲಿಷ್ ಮಾಡಿದ್ದೀನಿ. ಪಬ್ಲಿಷ್ ಮಾಡಿದ ನಂತರ ಇಲ್ಲಿ ಲಿಂಕ್ ಇದೆ ನೋಡಿ. ಸೊ ಈ ಒಂದು ಲಿಂಕ್ ನಾ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಕಾಪಿ ಲಿಂಕ್ ಕೊಟ್ಟ ನಂತರ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಇದು ಓಪನ್. ಸೊ ಇದನ್ನ ನೀವು ಮತ್ತೆ ಎಡಿಟ್ ಮಾಡ್ಬೇಕಾದ್ರೆ ನೀವು ವೆಬ್ಸೈಟ್ ಮತ್ತೆ ಅದನ್ನ ತೆಗಿಯಬಹುದು, ಅನ್ಪಬ್ಲಿಷ್ ಮಾಡಬಹುದು. Your site is now unpublished and ಬಂತು ನೋಡಿ. So this is about Google Sites. I hope I have done justice to this and I have given you all the information related to Google Sites. So ಇದನ್ನ ಯಾವ ರೀತಿ ನೀವು ಬಳಸ್ಕೋಬಹುದು, ವೆಬ್ಸೈಟ್ ಕ್ರಿಯೇಟ್ ಮಾಡ್ಲಿಕ್ಕೆ ನಿಮ್ಗೆ ಯಾವುದೇ ಒಂದು ಕಂಪ್ಯೂಟರ್ ಇಂಜಿನಿಯರ್ ಅಥವಾ ಕಂಪ್ಯೂಟರ್ ನಾಲೆಜ್ ಇದ್ದವನ ಬಗ್ಗೆ ಅವನ ಕಡೆ ನೀವು ಹೋಗಿ ವೆಬ್ಸೈಟ್ ಕ್ರಿಯೇಟ್ ಮಾಡೋದು ಏನು ಅವಶ್ಯಕತೆ ಇಲ್ಲ. ನೀವು ನಿಮ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಮುಂದೆ ಕುಂತು ನನ್ನ ವಿಡಿಯೋನ ನೋಡಿ ನೀವು ಇದನ್ನ ಶೇರ್ ಮಾಡಬಹುದು, ಅಥವಾ ನಿಮ್ಮದೇ ಆದ ವೆಬ್ಸೈಟ್ ಅನ್ನ ನೀವು ಕ್ರಿಯೇಟ್ ಮಾಡಬಹುದು. ಯಾವುದೇ ಪರ್ಪಸ್ ಗಾಗಿ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಅದೇ ರೀತಿ ಮತ್ತೊಂದು ಆಪ್ಷನ್ ಇಲ್ಲಿದೆ ನೋಡಿ, ಶೇರ್ ವಿತ್ ಅದರ್ಸ್. ಸೊ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನ ನೀವು ಬೇರೆಯವ್ರ ಜೊತೆನೂ ಸಹ ಶೇರ್ ಮಾಡಬಹುದು. ಸೊ ಉದಾಹರಣೆಗಾಗಿ ನನ್ ಮತ್ತೊಂದು ವೆಬ್ಸೈಟ್ ಇಮೇಲ್ ಐಡಿ ಇದೆ, ಸೊ ಅಲ್ಲಿ ನಾನು ಕಳಿಸ್ತಾ ಇದ್ದೀನಿ, ಸೆಂಡ್. ಸೊ ಅದನ್ನು ಸಹ ನೀವು ಮಾಡಬಹುದು. ಸೊ I take this opportunity to thank Ramanujan College and the organizers of this FDP program. So I would also like to express my heartfelt gratitude to Sanchit Kumar, who has been looking after all these things, whether I have been able to send him the video on time or not. So with this, I hope ನೀವೆಲ್ಲರೂ ತಮ್ಮ ಇದನ್ನ FDP ಮುಗಿದ ನಂತರ ನಿಮ್ಮದೇ ಆದಂತ ಒಂದು ವೆಬ್ಸೈಟ್ ಅಥವಾ ಒಂದು ಇದನ್ನು ಪರ್ಸನಲ್ ವೆಬ್ಸೈಟ್ ಅಥವಾ ಕಾಲೇಜ್ ವೆಬ್ಸೈಟ್, ಯೂನಿವರ್ಸಿಟಿ ವೆಬ್ಸೈಟ್, ಅಕಾಡೆಮಿಕ್ ಆಗಲಿ ನಾನ್ ಅಕಾಡೆಮಿಕ್ ಆಗಲಿ ಅದನ್ನ ಯೂಸ್ ಮಾಡಿ ಮಾಡಬಹುದು ಅಂತ ಹೇಳಿ ನಾ ಅನ್ಕೊಂತ ಇದ್ದೀನಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಇಫ್ ಯು ನೀಡ್ ಎನಿ ಮೋರ್ ಕ್ಲಾರಿಫಿಕೇಶನ್ಸ್, ಪ್ಲೀಸ್ feel free to share with me or to contact me. Okay, thank you once again. ಎಲ್ಲರಿಗೆ ಧನ್ಯವಾದಗಳು, ಕೃತಜ್ಞತೆಗಳು.